ಇಂಡಿಯಾದ ನಂಬರ್ ಟಾಪ್ 2 ಪಾಡ್ಕಾಸ್ಟ್ ಅನ್ನು ನಡೆಸುವಂತಹ ಕ್ಲೋನ್ ಎಫೆಕ್ಟ್ ಇಂದ ಆಗಿರಬಹುದು. ಸಕ್ಕರೆ ಕಾಯಿಲೆ ಆಟದ ಕಾಯಿಲೆಗಳನ್ನು ನೋಡ್ತಾ ಇದೀವಿ. ಹಲೋ ನನ್ನ ಸಮಸ್ತ ಕನ್ನಡ ಜನತೆಗೆ ಬೆಳಗಿನ ಶುಭೋದಯ. ವೆಲ್ಕಮ್ ಮೈ ಡೈಲಿ ಬ್ಲಾಗ್ ಗಾಯ್ಸ್. ಹಾಗೆ ಇವತ್ತಿನ ಕಂಟೆಂಟ್ ಏನಂದ್ರೆ, ನಮ್ಮ ಇಂಡಿಯಾದ ನಂಬರ್ ಟಾಪ್ 2 ಪಾಡ್ಕಾಸ್ಟ್ ಅನ್ನ ನಡೆಸುವಂತಹ ರಾಜ್ ಶಮಾನಿ ಅವರು ಭಾರತದಲ್ಲಿ ಬರುವ 5 ವರ್ಷಗಳಲ್ಲಿ AI ನಿಂದ ತುಂಬಾನೇ ಕೆಲಸಗಳನ್ನ ಕಳ್ಕೋತೀವಿ ನಾವು. ಅದು ಯಾವ ಕೆಲಸ ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ, ಹಾಗೆ ಕಂಟಿನ್ಯೂ ಮಾಡಿ. ಆದ್ರೂ ಇವತ್ತು ಬೆಳಿಗ್ಗೆ 6 ಗಂಟೆ ಆದ್ರೂ ತುಂಬಾನೇ ಚಳಿ ಇತ್ತು. ಅದು ಏನಕ್ಕೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಏನಕ್ಕೆ ಇಷ್ಟು ಚಳಿ ಅಂದ್ರೆ ಅದು ಕ್ಲೋನ್ ಎಫೆಕ್ಟ್ ಇಂದ ಆಗಿರ್ಬೋದು, ಅದು ನನ್ನ ಅಭಿಪ್ರಾಯ. ಆದ್ರೆ ನೀವು ಡೈಲಿ ವಾಕಿಂಗ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ ಇದೆ, ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬಹುದು. ಆದ್ರೆ ಏನೇನು ಲಾಭಗಳಾಗುತ್ತೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ನಮ್ಮ ಹೃದಯಕ್ಕೆ ತುಂಬಾನೇ ಒಳ್ಳೆಯದು, ಅಂದ್ರೆ ನಮ್ಮ ಹೃದಯಕ್ಕೆ ಬರುವಂತಹ ಕಾಯಿಲೆಗಳನ್ನ ನಾವು ಕಾಪಾಡ್ಕೋಬಹುದು. ಹಾಗೇನೆ ನಮ್ಮ ತೂಕವನ್ನ ಕಡಿಮೆ ಮಾಡಬಹುದು. ಹಾಗೆ ಒಂದು ಬ್ಯಾಲೆನ್ಸ್ ಲೆವೆಲ್ ನಮ್ಮ ಬಾಡಿ ವೆಯ್ಟ್ ನಾವು ಬ್ಯಾಲೆನ್ಸ್ ಮಾಡಬಹುದು. ಹಾಗೆ ನಮ್ಮ ಮಾನಸಿಕ ಒತ್ತಡ ಸ್ವಲ್ಪ ಕಡಿಮೆ ಮಾಡಬಹುದು. ಹಾಗೆ ನಮ್ಮ ದೇಹದಲ್ಲಿ ಉಸಿರಾಟವು ಸರಾಗವಾಗಿ ನಡೆಯುತ್ತೆ. ಹಾಗೇನೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅಂದ್ರೆ ಜೀರ್ಣಾಂಗ ವ್ಯೂಹದಲ್ಲಿ ನಮ್ಮ ಬಾಡಿನಲ್ಲಿ ನಾವು ಏನೇ ತಿಂದ್ರು ಅದು ಸರಾಗವಾಗಿ ಜೀರ್ಣವಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಬೆಳಗಿನ ಜಾವದಲ್ಲಿ ಯಾವ ತರ ಬಾಡಿ ಎನರ್ಜಿ ಇರುತ್ತೋ ಅದೇ ರೀತಿ ಎನರ್ಜಿ ನಾವು ಸಂಜೆ ಟೈಮಲ್ಲೂ ನೋಡಬಹುದು. ಅಂದ್ರೆ ವಾಕಿಂಗ್ ಹೋಗ್ಬೇಕು, ಡೈಲಿ ವಾಕಿಂಗ್ ಮಾಡೋದ್ರಿಂದ ಈ ತರ ಎನರ್ಜಿ ಬಾಡಿಗೆ ಸಿಗುತ್ತೆ. ಹಾಗೆ ನಾವು ಈಗಿನ ಕಾಲದ ಜನರೇಷನ್ ಚಿಕ್ಕ ಚಿಕ್ಕ ಹುಡುಗರಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಈಗ ಸಕ್ಕರೆ ಕಾಯಿಲೆ, ಹಾಗೆ ಹಾರ್ಟ್ ಅಟ್ಯಾಕ್ ನಂತ ಕಾಯಿಲೆಗಳನ್ನ ನೋಡ್ತಾ ಇದೀವಿ. ಈ ತರದ ಕಾಯಿಲೆಗಳು ಏನಕ್ಕೆ ಬರುತ್ತೆ ಈಗಿನ ಕಾಲದ ಜನರೇಷನ್ ಹುಡುಗರಲ್ಲಿ ಅಂದ್ರೆ, ಅವರು ತಿನ್ನುವಂತಹ ಆಹಾರದಲ್ಲಿ ಆಗಿರ್ಲಿ, ಅವರ ಜೀವನ ಶೈಲಿ ಆಗಿರ್ಲಿ ತುಂಬಾನೇ ಬದಲಾವಣೆ ಆಗಿದೆ. ಅದರಿಂದಾಗಿಯೇ ಈ ರೀತಿಯಂತಹ ಕಾಯಿಲೆಗಳು ಬರೋದು. ಹಾಗೆ ತಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಹಾಗೆ ತಿನ್ನುವಂತ ಆಹಾರ ಹೇಗಿರ್ಬೇಕಂದ್ರೆ ಜಂಕ್ ಫುಡ್ ಗಳನ್ನ ತಿನ್ನಿಸ್ಬಾರ್ದು, ಹೆಲ್ತಿ ಫುಡ್ ಗಳನ್ನ ತಿನ್ನಿಸ್ಬೇಕು. ಹಾಗೆ ಅವರ ಪೇರೆಂಟ್ಸ್ ಗಳು ಸಹ ಮಕ್ಕಳು ಕೇಳಿದ್ರು ಅಂತ ಜಂಕ್ ಫುಡ್ ಗಳನ್ನ ತಿನ್ಸೋದಕ್ಕೆ ಹೋಗ್ಬಾರ್ದು. ಹಾಗೆ ಮನೆಯಲ್ಲಿ ಮಾಡಿದಂತ ಆಹಾರಗಳನ್ನ ಕೊಡ್ಬೇಕು. जॉब्स कौन सी चाहिए? फर्स्ट which came entry level software developers खत्म, कुछ नहीं होने वाला. entry level accountants end में जाएंगे, call center telemarketers उनका तो level भी मिल जाएगा. फिर उसके बाद रिटेल में जो कैशियर्स होते हैं, people ऐसे भी end में रिटेल पे that's a big chunk in India. तो बहुत लोग दुकान पे खड़े होकर कैश लेते हैं, वो भी खत्म. So ये सारी जॉब तो majority of India employed. Now if all of them disappears, इन लोगों का ಹಾಗೆ ನೀವು ಕೇಳಿಸ್ಕೊಂಡ್ರಲ್ಲ, ರಾಜ್ ಶಮಾನಿ ಅವರು ಹೇಳಿರುವಂತಹ 5 ವರ್ಷಗಳಲ್ಲಿ AI ನಿಂದ ತುಂಬಾನೇ ಕೆಲಸಗಳನ್ನ ನಾವು ಕಳ್ಕೊಂತೀವಿ. ಯಾವ ಕೆಲಸ ಅಂದ್ರೆ ಎಂಟ್ರಿ ಲೆವೆಲ್ಸ್ ಆಫ್ ಡೆವಲಪರ್ಸ್, ಹಾಗೆ ಎಂಟ್ರಿ ಲೆವೆಲ್ಸ್ ಆಫ್ ಅಕೌಂಟೆಂಟ್, ಕಾಲ್ ಸೆಂಟರ್, ಟೆಲಿಕಾಲ್ ಸೆಂಟರ್, ಟೆಲಿಮಾರ್ಕೆಟರ್ಸ್, ಹಾಗೆ ಕ್ಯಾಶಿಯರ್, ರಿಟೇಲ್ ಕ್ಯಾಶಿಯರ್ ನಂತ ಇನ್ನೂ ಹಲವು ರೀತಿಯಾದಂತ ಕೆಲಸಗಳನ್ನ ಕಳ್ಕೊತೀವಿ. ಈ ಎಲ್ಲಾ ಕೆಲಸಗಳನ್ನ ಏನೇ ಮಾಡೋದಕ್ಕೆ ನಿಂತ್ಕೊಳ್ಳುತ್ತೆ. ಹಾಗೆ ನೀವೇನ್ ಮಾಡ್ತೀರಾ? ನಿಮಗೆ ಯಾವುದೇ ರೀತಿಯಾದ ಕೆಲಸಗಳು ಇರೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಿಂದಲೇ ಒಂದು ಬಿಸ್ನೆಸ್ ಆಗ್ಲಿ, ಯಾವ್ದೊಂದು ಕಂಟೆಂಟ್ ಕ್ರಿಯೇಷನ್ಸ್ ಆಗ್ಲಿ ಸ್ಟಾರ್ಟ್ ಮಾಡಿ. ಈಗಿಂದಲೇ ನೀವು ಝೀರೋ ಆಗಿದ್ರೆ ಮುಂದೆ ಬರುವ ದಿನಗಳಲ್ಲಿ ಅದರಿಂದಲೇ ಸ್ವಲ್ಪ ನಾಲೆಡ್ಜ್ ನ ಗೇನ್ ಮಾಡಿರ್ತೀರಾ, ಅದರಿಂದಲೇ ಸ್ವಲ್ಪ ಅರ್ನಿಂಗ್ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಈಗ ದುಡ್ಡಿಲ್ಲ ಅಂದ್ರೆ ಪರವಾಗಿಲ್ಲ, ಬೇಸಿಕ್ ಸ್ಕಿಲ್ ಗಳನ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಬೇಸಿಕ್ ಸ್ಕಿಲ್ಸ್ ಗಳು ಯಾವ್ಯಾವು ಅಂದ್ರೆ, ಈಗ ಕಮ್ಯುನಿಕೇಶನ್ಸ್ ಆಗಿರ್ಲಿ, ಈಗ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಲಿ, ಫಿನಾನ್ಷಿಯಲ್ ಸ್ಕಿಲ್ಸ್ ಆಗಿರ್ಲಿ, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಲಿ, ಹಾಗೆ ಸೆಲ್ಫ್ ಡೆವಲಪ್ಮೆಂಟ್ ಆಗಿರ್ಲಿ, ಸೆಲ್ಫ್ ಡಿಸಿಪ್ಲಿನ್ ಆಗಿರ್ಲಿ, ಅಡಾಪ್ಟೇಬಲ್ ಆಗಿರ್ಲಿ, ಟೀಮ್ ವರ್ಕ್, ಇಂತಹ ಹಲವು ರೀತಿಯ ಸ್ಕಿಲ್ಸ್ ಗಳು. ಹಾಗೇನೆ ಎಡಿಟಿಂಗ್ ಸ್ಕಿಲ್ಸ್ ಗಳು ಬೇಕೇ ಬೇಕು ಈಗಿನ ಜನರೇಷನ್ ಅಲ್ಲಿ. ಈ ರೀತಿಯಾದಂತಹ ಸ್ಕಿಲ್ಸ್ ಗಳನ್ನ ಕಲಿತು ಒಂದೇ ಸಲ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳೋದಿಲ್ಲ ನಾನು. ಫಸ್ಟ್ ಚಿಕ್ಕ ಪುಟ್ಟ ಕಂಪ್ನಿಗಳಲ್ಲಿ ಕೆಲಸ ಮಾಡಿ 1 ವರ್ಷ 2 ವರ್ಷ, ತದನಂತರ ನಿಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಲಿ, ನೀವು ಒಬ್ಬಂಟಿ ಆಗೇನೆ ಒಂದು ಸ್ಟಾರ್ಟ್ಅಪ್ ಕಂಪ್ನಿನೋ ಅಥವಾ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಅದು ಮೊದಲು ಲಾಸ್ ಆಗ್ಬೋದು, ನಿಮ್ಮಲ್ಲೇ ಆದಂತ ಅನುಭವದಿಂದ ನೀವು ಅದನ್ನ ಗೇನ್ ಮಾಡಬಹುದು. ಏನಕ್ಕೆ ಇದು ಹೇಳ್ತೀನಿ ಅಂದ್ರೆ, ಮುಂದಿನ ಬರುವ ದಿನಗಳಲ್ಲಿ AI ಎಲ್ಲಾ ಕೆಲಸಗಳನ್ನು ಅದೇ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ತದನಂತರ ಎಲ್ಲ ಜಮೀನ್ ಕಡೆ ಅಥವಾ ಕುಕಿಂಗ್ ಕಡೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೇನೆ ಹೇಳ್ತಾ ಇದೀನಿ, ಮುಂದೆ ಮಾಡಕ್ಕಾಗಲ್ಲ, ಈಗಿಂದಲೇ ಸ್ಟಾರ್ಟ್ ಮಾಡಿ ಅಂತ. ಅದಕ್ಕೇನೆ ನಾನು ನಿಮ್ಗೆ ಬಡ್ಕೊಂತ ಇರೋದು. ಹಾಗೆ ಗೈಸ್, ನೀವು ಕಲಿತೀನಿ ಕಷ್ಟಪಟ್ಟು ಅಂದ್ರೆ AI ಟೂಲ್ಸ್ ನ ಕಲೀರಿ. AI ಟೂಲ್ಸ್ ನ ಕಲಿತ್ರೆ ತುಂಬಾನೇ ಬೆನಿಫಿಟ್ ಇದೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲ್ ನ
ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನ್ನ ಚಾನಲ್ ನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ನ ಬೆಲ್ ಐಕನ್ ನ ಒತ್ತಿ. ಹಾಗೆ ಈ ನನ್ನ ಚಾನಲ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗಾಯ್ಸ್.